ಹಾಸನಾಂಬೆ ದರ್ಶನ, ಕಾಲ್ತುಳಿತದ ಆತಂಕ. ದೀಪಾವಳಿ ರಜೆ ಹರಿದು ಬಂದ ಭಕ್ತ ಸಾಗರ. ವಿಐಪಿ ದರ್ಶನ, ಗರಂ ಆದ ಜನ. 70% ಮಹಿಳಾ ಭಕ್ತರು, 200 ಬಸ್ ಕ್ಯಾನ್ಸಲ್. ಸ್ನೇಹಿತರೆ, ಹಾಸನಾಂಬೆ ದರ್ಶನ ಪಡೆಯಲು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮತ್ತು ಗೀತಕ್ಕ ಹಾಸನಾಂಬೆ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇದೇ ವೇಳೆ ನಟ ರಿಷಬ್ ಶೆಟ್ಟಿ ಕೂಡ ಕುಟುಂಬ ಸಮೇತ ಆಗಮಿಸಿದ್ರು. ಈ ವೇಳೆ ಇಬ್ಬರು ಮುಖಾಮುಖಿ ಆದ್ರು, ಪರಸ್ಪರ ಇಬ್ರು ಮಾತನಾಡಿಕೊಂಡಿದ್ದಾರೆ. ನಂತರ ದರ್ಶನ ಮುಗಿಸಿ ರಿಷಬ್ ಶೆಟ್ಟಿ ಮಂಗಳೂರಿನ ಕಡೆಗೆ ಹೊರಟ್ರೆ, ಗೀತಕ್ಕ ಶಿವಣ್ಣ ದೇವಸ್ಥಾನದ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ ಜನರ ಕೂಗಾಟ ಅರಚಾಟ ಜೋರಾಗಿದೆ. ಅಲ್ಲಿದ್ದ ಜನರು ವಿಐಪಿಗಳಿಗೆ ಮಾತ್ರ ದರ್ಶನಕ್ಕೆ ಬೇಗ ಬಿಡ್ತೀರಿ, ನಮ್ಮನ್ನ ಯಾಕೆ ಗಂಟೆ ಗಟ್ಲೆ ಕಾಯಿಸ್ತೀರಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಶಿವಣ್ಣ ಮತ್ತು ಆಕ್ರೋಶ ಭರಿತ ಜನರ ಮಧ್ಯೆ ನಡೆದಿದ್ದೇನೋ. ದೀಪಾವಳಿಯ ರಜೆಯ ಕಾರಣ ಹರಿದು ಬರ್ತಿರುವ ಭಕ್ತ ಸಾಗರ. ಕಾಲ್ತುಳಿತವಾದ್ರೆ ನಾವು ಜವಾಬ್ದಾರಿ ಅಲ್ಲ ಎಂದ ಎಸ್ಪಿ. 70% ಮಹಿಳಾ ಭಕ್ತರು, 200 ಬಸ್ ಕ್ಯಾನ್ಸಲ್. ಈ ಕುರಿತು ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ಹಾಸನಾಂಬೆ ದೇವಸ್ಥಾನ 12ನೇ ಶತಮಾನದಲ್ಲಿ ಕೃಷ್ಣಪ್ಪ ನಾಯಕ ಮತ್ತು ಸಂಜೀವ ನಾಯಕರಿಂದ ನಿರ್ಮಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತೆ ಐತಿಹ್ಯ. ಈ ದೇವಾಲಯವು ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತಾ ಬಂದಿದೆ ಈ ದೇಗುಲ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಅಂದಾಗೆ ಈ ದೇಗುಲವು ಅಕ್ಟೋಬರ್ 9ರಂದು ಗುರುವಾರ ತೆರೆಯಲಾಯಿತು ಹಾಗೂ ಅಕ್ಟೋಬರ್ 23ರಂದು ದೀಪಾವಳಿ ಹಬ್ಬದವರೆಗೂ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಅಂದ್ರೆ ಇನ್ನು 3 ದಿನ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ. ನಂತರ 1 ವರ್ಷಗಳ ಕಾಲ ಈ ದೇವಸ್ಥಾನ ಕ್ಲೋಸ್ ಮಾಡಲಾಗಿರುತ್ತೆ. ಇನ್ನು ಭಕ್ತರಿಗೆ ಮುಂದಿನ ವರ್ಷವೇ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ಇದೇ ಕಾರಣಕ್ಕೆ ಭಕ್ತ ಸಾಗರ ಹರಿದು ಬರ್ತಿದೆ. ಜೊತೆಯಲ್ಲಿ ದೀಪಾವಳಿ ರಜೆ ಬೇರೆ ಇರೋ ಕಾರಣ ಇದೇ ಕಾರಣಕ್ಕೆ ಭಕ್ತರ ಸಂಖ್ಯೆ ನಿರೀಕ್ಷೆಗೂ ಮೀರಿ ಹೆಚ್ಚಾಗ್ತಿದ್ದು ನಿಯಂತ್ರಣ ಕಷ್ಟ ಸಾಧ್ಯವಾಗಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಹಾಸನಾಂಬೆ ದರ್ಶನ ವರ್ಷದಲ್ಲಿ ಕೇವಲ ಒಮ್ಮೆ ಮಾತ್ರ ದೇಗುಲವನ್ನು ತೆರೆಯಲಾಗುತ್ತೆ. ಹಾಸನಾಂಬೆ ದರ್ಶನ ಪಡೆಯೋದಕ್ಕೆ ರಾಜ್ಯದ ಜನ ಮಾತ್ರ ಅಲ್ಲ, ದೇಶದ ಅನೇಕ ಭಾಗಗಳಿಂದ ಜನಸಾಗರ ಇಲ್ಲಿಗೆ ಹರಿದು ಬರುತ್ತೆ. ಹಾಸನಾಂಬೆ ದರ್ಶನ ಪಡೆದು ಪುನೀತರಾಗ್ತಾರೆ. ಅದೇ ರೀತಿ ಈ ಬಾರಿಯೂ ಭಕ್ತ ಸಾಗರ ಹೆಚ್ಚಾಗಿದ್ದು, ಜನರ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಎಷ್ಟೇ ಮುಂಜಾಗ್ರತಾ ಕ್ರಮ ಕೈಗೊಂಡ್ರೂ ಕೂಡ ನಿಯಂತ್ರಣ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಇನ್ನು 3 ದಿನ ಮಾತ್ರ ದರ್ಶನಕ್ಕೆ ಅವಕಾಶ ಇರುವ ಕಾರಣ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೊತೆಯಲ್ಲಿ ವಿಐಪಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಉಚಿತ ಬಸ್ ಬಿಟ್ಟಿರುವ ಕಾರಣ ಬರೀ ಮಹಿಳಾ ಭಕ್ತರೇ ಹೆಚ್ಚಾಗಿದ್ದಾರೆ. ಅದರಲ್ಲೂ 70% ಮಹಿಳೆಯರೇ ಹೆಚ್ಚಾಗಿದ್ದಾರೆ ಅಂತ ಜಿಲ್ಲಾಡಳಿತ ಹೇಳ್ತಾ ಇರುವಂತದ್ದು. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಹಾಗೊಮ್ಮೆ ಏನಾದ್ರೂ ಕಾಲ್ತುಳಿತ ಆದ್ರೆ ನಾವು ಜವಾಬ್ದಾರಿ ಅಲ್ಲ. ದೇವಸ್ಥಾನದ ಬಳಿ ಜಾಗ ವಿಸ್ತಾರವಾಗಿಲ್ಲ. ಹಾಸನ ನಗರ ಚಿಕ್ಕದಾಗಿದೆ. ದೇವಸ್ಥಾನದ ಸುತ್ತ ಸ್ಥಳಾವಕಾಶದ ಕೊರತೆ ಇದೆ. ದರ್ಶನದ ಸಾಲುಗಳು 3 ರಿಂದ 8 ಕಿಲೋಮೀಟರ್ ವರೆಗೂ ವಿಸ್ತರಿಸಿದ್ದೇವೆ. ದೀಪಾವಳಿ ರಜೆ ಕಾರಣ ಭಕ್ತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಈ ವೇಳೆ ಏನಾದರೂ ದುರಂತ ಸಂಭವಿಸಿದ್ರೆ, ಕಾಲ್ತುಳಿತ ಅಂತಹ ದುರಂತ ಏನಾದರೂ ಸಂಭವಿಸಿದ್ರೆ ಪೊಲೀಸ್ ಇಲಾಖೆ ಹೊಣೆಯಲ್ಲ. ಹಾಗಾಗಿ ಈ ಕೂಡಲೇ ಕ್ರಮ ಕೈಗೊಳ್ಳಿ. ಈಗಾಗಲೇ ಬಿಟ್ಟಿರುವ ಹೆಚ್ಚುವರಿ ಬಸ್ಗಳನ್ನ ಸ್ಟಾಪ್ ಮಾಡಿ ಎಂದು ಎಸ್ಪಿ ಮೊಹಮ್ಮದ್ ಸುಜೀತ್ ಅವರು ಹಾಸನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಪತ್ರ ಬರೆದಿದ್ದಾರೆ. ಇದರ ಗಂಭೀರತೆಯನ್ನ ಅರಿತ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಕೂಡಲೇ ಕ್ರಮ ಕೈಗೊಂಡಿದ್ದಾರೆ. 200 ವಿಶೇಷ ಬಸ್ಗಳನ್ನ ರದ್ದು ಮಾಡಲಾಗಿದೆ ಎಂಬ ಮಾಹಿತಿ ಇದೆ. ದೀಪಾವಳಿ ರಜೆ ಕಾರಣ ನಿರೀಕ್ಷೆಗೂ ಮೀರಿದ ಭಕ್ತ ಸಾಗರ ಹರಿದು ಬರ್ತಿದೆ. ಈ ವೇಳೆ ವಿಐಪಿ ದರ್ಶನ ಮಾಡ್ತಿದ್ದವರ ಮೇಲೆ ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ, ಕೂಗಾಡಿದ್ದಾರೆ. ಪೊಲೀಸರಿಗೆ ಈ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಇದೇ ವೇಳೆ ಶಿವಣ್ಣ ಗೀತಕ್ಕ ಅವರು ಕೂಡ ಹಾಸನಾಂಬೆ ದರ್ಶನಕ್ಕೆ ಬಂದಾಗ ಆ ಹೊತ್ತಲ್ಲೇ ಜನಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಕೂಗಾಡ್ತಿದ್ದ ಜನರ ಕಡೆಗೆ ಬಂದ ಶಿವಣ್ಣನ ನೋಡಿದ ಜನರು ಸೈಲೆಂಟ್ ಆಗಿದ್ದಾರೆ. ಕೈ ಮುಗಿದು ಶಿವಣ್ಣ ಅಲ್ಲಿಂದ ದರ್ಶನಕ್ಕೆ ತೆರಳಿರುವಂತಹ ಘಟನೆ ನಡೆದಿದೆ. ಒಟ್ಟಾರೆ ವರ್ಷಕ್ಕೆ ಒಮ್ಮೆ ತೆರೆಯುವ ಹಾಸನಾಂಬೆಯ ದರ್ಶನ ಪಡೆದ ಜನರು ಪುನೀತರಾಗ್ತಿದ್ದಾರೆ.